ಇಲ್ಲಿ ನಡೆದಿರೋ ಎಲ್ರಿಗೂ ನನ್ನ ನಮಸ್ಕಾರಗಳು. ಕರಡಿಗುಡ್ಡ ಅನ್ನೋ ಸಿನಿಮಾ ಒಂದು ಡೈರೆಕ್ಷನ್ ಮಾಡಿದ್ದೀನಿ, ಸ್ಕ್ರೀನ್ ಪ್ಲೇ. ಸೊ ಪುಟಾಣಿ ಏಜೆಂಟ್ 1, 2, 3 ಆ್ಯಂಡ್ ಸಿಂಹದ ಮರಿ ಸೈನ್ಯ ಅಂತ ಕೆಲವು ಅಡ್ವೆಂಚರ್ ಸಿನಿಮಾಗಳು ಆ ಕಾಲಕ್ಕೆ ಬಂದಿತ್ತು. ಸೊ ಅಂಥ ಒಂದು ಸಿನಿಮಾ ಅಡ್ವೆಂಚರ್ ಬೇಸ್ಡ್ ಫನ್ ಬೇಸ್ಡ್ ಒಂದು ಸಿನಿಮಾ ರೀಕ್ರಿಯೇಟ್ ಮಾಡಬೇಕು ಅಂತೇಳಿ ಮಾಡಿದಂಥ ಸಿನಿಮಾ ಕರಡಿಗುಡ್ಡ. ಸೊ ಅದರಲ್ಲಿ ಅವಾಗಲೇ ಮೇಡಮ್ ಹೇಳಿದರು, ರೇಖಾ ಮೇಡಮ್ ಹೊರಟರು. ಓಕೆ, ಸೊ ಅಲ್ಲ ಅವ್ರು ಹೋಗಿದ್ದು, ಸಾರಿ. ಸೊ ಅವರಂದರು ನೀತಿ ಪಾಠಲ್ಲಿ ಹೇಳುವಂಥ ಸಿನಿಮಾ ಮಾಡಿ ಅಂತೇಳಿ. ಸೊ ಆ ಥರ ಇದ್ರೇ ಸೆನ್ಸರ್ ಸರ್ಟಿಫಿಕೇಟ್ ಆಗುತ್ತೆ ಆ್ಯಕ್ಚುಲಿ ಚಿಲ್ಡ್ರನ್ಸ್ ಸಿನಿಮಾ ಅಂತ. ಸೊ ನಮ್ಮ ಪ್ರತಿಯೊಂದು ಸೀನಲ್ಲೂ ಒಂದು ಮೆಸೇಜ್ ಅಥವಾ ಅದಕ್ಕೊಂದು ಚೌಕಟ್ಟಿದೆ. ಆ ಥರ ಇದ್ದು ಮಕ್ಕಳಿಗೆ ಅದರಲ್ಲಿ ಏನೋ ಇನ್ಸ್ಪಿರೇಷನ್ ಆಗುತ್ತೆ, ಒಂದು ಪ್ರೋತ್ಸಾಹ ಥರ ಇರುತ್ತೆ ಅಂತಂದರೆ ಮಾತ್ರ ಚಿಲ್ಡ್ರನ್ಸ್ ಇರುವಂಥ ಸರ್ಟಿಫಿಕೇಟ್ ಸಿಗುತ್ತೆ. ಜಸ್ಟ್ ಒಂದು ಜನರಲ್ ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ದೊಡ್ಡವ್ರಿಗೂ ಎಪೀಲ್ ಆಗಬೇಕು, ದೊಡ್ಡವ್ರಿಗೂ ಅದು ಇಂಟ್ರೆಸ್ಟಿಂಗ್ ಅನಿಸ್ಬೇಕು ಮಕ್ಕಳ ಸಿನಿಮಾ ಅಂತ ಅಂದಾಗ ಅನ್ನೋದಕ್ಕೆ ಸಸ್ಪೆನ್ಸ್ ಎಲಿಮೆಂಟ್ ಪ್ಲಸ್ ಅಡ್ವೆಂಚರ್ ಫನ್ ಮೆಸೇಜ್ ಎಲ್ಲ ಒಂದು ಇಟ್ಕೊಂಡು ಒಂದು ಪ್ಯಾಕೇಜ್ ಥರ ಮಾಡಿದಂಥ ಸಿನಿಮಾ ಕರಡಿಗುಡ್ಡ. ಆ್ಯಂಡ್ ಫೈನಲಿ ಎಲ್ಲರೂ ಹೇಳ್ತಿದ್ದಾರೆ, ಇದನ್ನು ನಾನು ಖಂಡಿತವಾಗ್ಲೂ ಹೇಳಲೇಬೇಕು. ಯಾಕಂದರೆ ಉಲ್ಲಾಸ್ ನನಗೆ ಇಲ್ಲಿ ಜಸ್ಟ್ ಒಂದು ಶೋ ಆರ್ಗನೈಸ್ ಮಾಡ್ತಿದ್ದಾರೆ ಅನ್ನೋದಕ್ಕಂತ ಜಾಸ್ತಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾಸ್ ಅಂತೇಳಿ ಒಂದು ಡ್ರಾಮಾ ಒಂದು ಸ್ಕೂಲ್ ಆರ್ಗನೈಸ್ ಮಾಡಿ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ಅಂತ ಆರ್ಗನೈಸ್ ಮಾಡ್ತಿದ್ದಾರೆ. ಇದು ಚಿಲ್ಡ್ರನ್ಸ್ ಸಿನಿಮಾ ಮಾಡಿದವ್ರಿಗೆ ಒಂದು ದೊಡ್ಡ ವೇದಿಕೆ ಆಗುತ್ತೆ. ಎಲ್ಲೋ ಒಂದು ಕಡೆ ಈ ಏಜಲ್ಲಿ ಇಷ್ಟು ಸಾಧನೆ ಮಾಡ್ತಿದ್ದಾರೆ ಅಂದರೆ ರಿಯಲಿ ಇನ್ನು ಬರೋ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ಬೇರೆ ಬೇರೆ ಥರ ಸಾಧನೆಗಳು ಖಂಡಿತ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಕೂಡ. ಆ್ಯಂಡ್ ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.